ಮಾದಿ ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಆತಾತ ಕರ್ಬೇವ್ ತಗೊಂಬರ್ರಿ ಒಂದಿಟ್ಟು ಹೊಲ್ದಾಗಿಂದ. ಹ್ಮ್ ನಾಷ್ಟ ಆತ್ರಿ ಅಣ್ಣ? ಆತ್ ನೋಡ್ಬೇ ತಂಗಿ. ಒಳಗದ ಹೋಗು ಒಳಗದ. ಏ ಮಾದಿ ದನ ಮಕ್ಕ ಬಂದಾರ ನೋಡ. ಹೋಗ್ರಿ ಅಕ್ಕ ಒಳಗೆ ಹೋಗ್ರಿ. ಹಾ ಬಾರ ದನಮ್ಮ ಅಡಿಗೆ ಮನ್ಯಾಗ ಅದನ್ ಬಾರ. ಏನ್ ಮಾಡತ್ತೀಯ ಮದಕ್ಕ? ಬಾರ ದನಮ್ಮ ಕುಂದ್ರ. ಯಾಕ ಮದಕ್ಕ ಅಡಿಗೆ ಲೇಟ್ ಆಗಿತ್ತಿ? ಇಷ್ಟೊತ್ತಿಗೆ ಅಡಿಗೆ ಮಾಡಿ ಮುಗಿಸಿರ್ತಿದ್ರಿ. ಇವತ್ತು ಒಂದಿಟ್ಟು ಅಡಿಗೆ ಲೇಟ್ ಆತ. ಇದೇನವ ಮುಂಜಾನಿಂದ ಒಲಿ ಭಾಳ ತಿಳಿಗೆಡ್ಸಾತೈತಿ ನೋಡ್ದ ನಮ್ಮ ಬರೀ ಒಲಿ ಆರಾತೈತಿ. ಯಾದತ್ ನೋಡ್ರಿ ಅಡಿಗೆ ನಿಮ್ದು ನಮ್ಮ ನಂದು ಅಡಿಗೆ ನಾಷ್ಟ ಎಲ್ಲ ಆಗಿತ್ತ ಅದಕ್ಕೆ ನಾನು ಒಂದಿಟ್ಟು ಬ್ಯಾಸರಾಗಿತ್ತು. ಅದಕ್ಕೆ ಒಂದಿಟ್ಟು ಹೊತ್ತು ನಿನ್ನ ಹತ್ರ ಮಾತಾಡಿ ಹೋಗೋಣ ಅಂತ ಹೇಳಿ ಬಂದೆ. ಏನು ಪಲ್ಯ ಮಾಡತ್ತೀಯ? ಬಂದ್ರಿ ಏನಾತೆ ಚಲಾತ್. ಇದು ಹರಿಸೊಪ್ಪಿನ ಪಲ್ಯ ಮಾಡತ್ತಿದ್ದೆ. ನಿನ್ನೆ ತಾಡ್ದಾಗಿತ್ತಂತ ನಿಮ್ಮ ಅಣ್ಣ ಎಳೆದ ಚೂಟ್ಕೊಂಡು ಚಲೋ ಇತ್ತು. ಮಲ 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 ಅನ್ನಕತ್ತಿತ್ತು. ತಗೊಂಬಂದಿದ್ನ ನಿನ್ನ ರಾತ್ರಿ ಇದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ. ನಿನ್ನ ರಾತ್ರಿನ ಮಾಡ್ಕೊಡು ಅಂದ ನಿಮ್ಮ ಅಣ್ಣ. ನಾನು ಹೋಗ್ರಿ ಎಲ್ಲ ಅಡಿಗೆ ಐತಿ ಈಗೇನು ಮಾಡೋದು, ನಾಳೆ ಮಾಡ್ಕೊಡ್ತೀನಿ ಹೇಳ್ರಿ ಅನ್ನೆ. ನಿನ್ನೆ ರಾತ್ರಿ ಇದನ್ನ ಬಿಡಿಸಿ ಫ್ರಿಜ್ನಾಗ ಇಟ್ಟಿದ್ನೆ. ನನಗೂ ಮುಂಜಾನೆ ಲಕ್ಷ ಹಾರು ಬಿಡ್ತದ. ನಾನು ಮುಂಜಾನೆ ಬಡ ಒಂದು ಕಡೆ ಬ್ಯಾಳಿಗೆ ಒಂದು ಕಡೆ ಹೆಸರು ಕಾಳು ಕುದಿಯಕ್ಕೆ ಹಾಕಿ ಕಾಳಿನ ಪಲ್ಯ ಮಾಡಿಬಿಟ್ಟೆ. ಈಗ ಕಟ್ ಹೇಳಕತ್ತ ಯಾವ ಸಾಪ್ ಇತ್ತು ಬೇ ಮತ್ತು ಮಾಡಿಲ್ಲ ಅಂತಂದು. ಮತ್ತು ಇರ್ಲಿ ಕಾರ್ವ ಮಟ್ಟ ಅದೊತ್ತಿ ಇರ್ತೈತಿ ತಮ್ಮ ಅದು ನೋಡಿ ತಳಿಸ್ತೇನೆ ಅಂತ ಹೇಳಿ 2 ಬೆಳ್ಳುಳ್ಳಿ ಒಗದೆ ಹರಿಸೊಪ್ಪು ತಳ್ಸಾಕತ್ತಿದ್ದೆ ನೋಡು. ಏನು ಆ ಫ್ರಿಜ್ನಾಗ ಇಟ್ಟರೆ ಒಟ್ಟ ಕಾಯಿಪಲ್ಲೆ ಇಟ್ಟಿದ್ದ ನೆನಪ ಬರಲ್ಲ. ಕಣ್ಣು ಮುಂದಿದ್ರೆ ಬಡ ತೊಳ್ಕೊಂಡು ಮಾಡ್ತೀವಿ. ಅದೊಂದು ಹುಡುಗಿ ನಮ್ದು ತೊಗೊಂಡು ಫ್ರಿಜ್ನಾಗ ಇಟ್ಟು ಬಿಡ್ತೈತಿ. ಎಲ್ಲಾನು ನನಗೆ ಲಕ್ಷ್ಯಕ್ಕಾಗುದಿಲ್ಲ. ನಮ್ಮ ಯಾವ ಕಾಯಿಪಲ್ಲೆ ಇತ್ತು ಯಾವ ಕಾಯಿಪಲ್ಲೆ ಇರಲಿಲ್ಲ ಗೊತ್ತಾಗಲ್ಲ. ನಾನು ಇಲ್ಲಿ ನೋಡ್ತೇನೆ ಆಲೂಗಡ್ಡಿ ಬೆಳ್ಳುಳ್ಳಿ ಇಟ್ಟಿರ್ತಾವ. ಹಾಗಾದ್ರೆ ಯಾವ ಕಾಯಿಪಲ್ಲೆ ಇಲ್ಲ ಅಂತೇಳಿ ಬಡ ಕಾಳು ಕುದಿಸಿ ಪಲ್ಯ ಮಾಡಿಬಿಡ್ತೀನಿ ನೋಡಿ. ಇವತ್ತು ಹಂಗೆ ಮಾಡಿಬಿಟ್ಟೆ ನಾನು. ಇರ್ಲಿ ಬಿಡು ಮತ್ತೆ ಅದೊಟ್ಟು ಹಚ್ಕೊಂಡು ತಿಂತಾರಂತೇಳಿ ಮಾಡಾಕತ್ತಿದೆ. ಇನ್ನೂ ಸಾರಿಗೆ ಒಗ್ಗರಣೆ ಹಾಕಿಲ್ಲ. ಬರೀ ಅನ್ನ ಇದೊಟ್ಟು ಪಲ್ಯ ಆಗೈತಿ. ಮತ್ತು ಒಂದು 4 ರೊಟ್ಟಿ ಬಡೋದು ತೆಗದೆ ಮುಂಜಾನೆ ನಾಷ್ಟ ಆತು ಅಂತಾರಪ್ಪ. ಈಗ ಒಟ್ಟು ಸಾರಿಗೆ ಒಗ್ಗರಣೆ ಹಾಕಿದ್ರೆ ಅಡಿಗೆ ಆದಂಗೆ ಆತು ನೋಡು. ಹೌದ್ರಾ ಅದಕ್ಕೆ ಫ್ರಿಜ್ನ ಕಾಯಿಪಲ್ಲೆ ಇಟ್ಟರೆ ಒಟ್ಟ ಲಕ್ಷಕ್ಕೆ ಬರೋದಿಲ್ಲ ನೋಡಿ. ಕಣ್ಣು ಮುಂದಿದ್ರೆ ನಾವು ಒಂದು ತೊಳ್ಕೊಂಡು ಪರ ಹೆಚ್ಚಿ ಮಾಡಕ್ಕೆ ಬರ್ತೈತಿ. ನಮ್ಮ ಮನ್ಯಾಗೂ ಹುಡುಗರು ಹಂಗೆ ಮಾಡ್ತಾವ. ಆ ಫ್ರಿಜ್ ಆಕಾರ ತಂದೇವೆ ಅನಿಸ್ಬಿಟ್ಟೈತಿ. ಇವ ನಾವೇನಾದ್ರೆ ಕಾಯಿಪಲ್ಲೆ ಇಡಬೇಕು ಕೂಳಿ ಇಡಬೇಕಂತ ಏನು ತಂದಿಲ್ಲವ ಅದನ್ನು ಫ್ರಿಜ್ನ. ನಾವು ಒಂದಿಟ್ಟು ಬ್ಯಾಸ್ಗ್ಯಾಗ ಮತ್ತು ಜ್ಯೂಸ ಗೀಸ ತಣ್ಣ ನೀರು ಸಿಗ್ತಾವಂತೇಳಿ ತಂದಿಟ್ರೆ ನಮ್ಮ ಹುಡುಗಿ ಎಲ್ಲ ತುಂಬತೈತಿವ. ಹೇಳಿದ್ರೆ ಕೇಳೋದೇ ಇಲ್ಲ ದಾನಮ್ಮ. ಹಂಗೆ ಮಾಡ್ತೈತಿ ಎಲ್ಲಾನು. ಯಾಕೆ ಸರ ಒಟ್ಟು ಹುಣಸೆ ತಂದು ಕೊಡಿಲಿ ನೆನಕ್ಕೆ ಹಾಕ್ತೀನಿ. ಹಂಗೆ ಒಂದು ಡಬರಿ ತಂಬ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕಕ್ಕ. ಕೆಲಸ ದೌಡ ಮುಗಿಸಿ ಬಿಡುವ. ಹಬ್ಬಕ್ಕೆ ಏನು ಹಸನ ಮಾಡಿಲ್ಲ ನಂಗಾರೆ. ತಗೋಯ್ವ ಹುಣಸೆ ಅಲ್ಲಿಡೆ ಒಂದು ಡಬರಿ ತಂಬ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ತೀನಿ. ಹಸನನ್ನ ಕೊಂದಿಟ್ಟು ಅರ್ಧ ಆಗೈತಿವ. ನಿನ್ನೆ ನೀರು ಬಿಟ್ಟಿದ್ರಲ್ಲ ಮತ್ತೆ ಓಸು ಬಾಗಲು ಪಡೆದೆ ಹಾಸಿಗೆ ಗೀಸಿಗೆಲ್ಲ ನೀನು ಒಗದು ಹಾಕಿದ್ನೆ. ಮತ್ತೆ ಆಕಿನ ಏನು ಬಜ್ಜಿ ಯಾಕೆ ಒಗೆಯಂಗಿಲ್ಲವ. ನಮ್ಮ ಮನೆಯವ್ರು ಗಂಡಸರು ಮಾಡೋಂಗಿಲ್ಲ. ನಾನು ಒಬ್ಬಕ್ಕೆ ಮಾಡಕ್ಕೆ ನೀನು ಓಸು ನಾನು ಹಾಸಿಗೆ ಒಗದು ಹಾಕಿಕೊಟ್ಟೆ. ಮತ್ತು ನಾನು ಆಕಿ ಹೋಗಿ ಅಡಿಗೆ ಮ್ಯಾಗ ಒಣಗಿ ಹಾಕಿ ಬಂದ್ವಿ. ಮತ್ತು ಅಡಿಗೆ ಮನೆ ಒಂದು ಹಸನ ಮಾಡ್ಕೊಂಡೆ. ಹಸನನ್ನ ಕರೆ ಏನು ಬಿಡುತ್ತೆ ಅಡಿಗೆಂದು ಆಟ ಮಾಡ್ಕೊಂಡೆ. ಮೊನ್ನೆ ಶ್ರಾವಣದಾಗ ಓಸು ಬಂಡೆ ಸಾಮಾನೆಲ್ಲ ತಿಕ್ಕಿ ಚೀಲ್ದ ಕಟ್ಟಿ ಒಗದೇವ. ಸಜ್ಜೆ ಗಿಜ್ಜೆ ಒಂದಿಟ್ಟು ಕಸ ಹೊತ್ಕೊಂಡ್ವೆ. ಕೆಳಗಡೆ ದೊಡ್ಡ ಧೂಳ ತಕ್ಕೊಂಡ್ವೆ. ಕೈ ನಿಲ್ಕಟ್ಟು ಒಟ್ಟು ಗಾಡಿ ಒರೆಸ್ಕೊಂಡು ಈ ಕೆಳಗಡೆ ಬಳಸೋ ವಾಟ ತಿಕ್ಕೊಂಡು ಹಸನ್ ಮಾಡ್ಕೊಂಡ್ಬಿಟ್ಟಿವ. ಇನ್ನೊಟ್ಟು ಪಡಸಾಲಿ ಒಂದು ಪಾಣಿ ಉಳ್ದೈತಿ. ಇವತ್ತೊಟ್ಟು ನಾಳೆ ಒಟ್ಟು ಮಾಡ್ಕೊತೀನಿ. ಒಂದು ದಿನ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೆ. ಎಲ್ಲ ನಾನು ಒಬ್ಬಕ್ಕೆ ಮಾಡ್ಬೇಕು. ನಮ್ಮ ಮನ್ಯಾಗ ಗಣಸೂರತ್ತು ಇತ್ತಾಗ ಕಡ್ಡಿ ತೆಗೆದಿತ್ತಾಗ ಇಡಂಗಿಲ್ಲ ಮನ್ಯಾಗ. ನನಗೊಂದು ಸಮ ಮಾಡಿ ಬೆನ್ನು ಹೊಡೆದು ಎದ್ದು ಬಿಡ್ತೈತೆ ನೋಡು ಅದಕ್ಕೆ. ಏನು ಅದಕ್ಕೆ ನನಗೂ ನೀರು ದಟ್ಟು ಮಾಡ್ತೇನೆ. ಇವ ದೇವರಿಗೆ ಹೇಗೆ ಮುಟ್ಟದಟ್ಟು ಮುಟ್ಲಿ ಇಲ್ಲ ಅಟ್ಟಿಲ್ಲ. ಮತ್ತು ಇನ್ನು ಹಿರಿಯರಿಗೆ ಮಾಡೋದೈತಿ. ನಾವು ಹಬ್ಬದ ದಿನ 9 ದಿನ ದೀಪ ಹಾಕ್ತೀವಿ. ಇವ 1-2 ಕೆಲಸ ಮಾಡಕ್ಕೆ ಅಷ್ಟು ಕೆಲಸ. ಅದ್ರಾಗ ಈ ಹುಡುಗಿ ಒಂದು ಟೆನ್ಷನ್ ನನಗೆ ಸಾಕಾಗಿತ್ತು. ಕರೆ ಮಾಡಕ್ಕೆ ನನಗಂತೂ ಜಲಮ ಸಣ್ಣಾಗಿ ಹೋಗ್ಬಿಟ್ಟೈತೆ ನೋಡಿ. ಯಾಕೆ ಏನಾಯ್ತು? ಲಕ್ಷ್ಮಿ ಅಂದಿದ ತಕ್ಷಣ ನೆನಪಂತ ನೋಡಿ. ಹೋಗೋ ಮುಂದೆ ಹಾಕಿ ಕೊಟ್ಟು ಹರಿಸೊಪ್ಪಿನ ಪಲ್ಯ ಕೊಡ್ತೀನಿ ತೊಗೊಂಡು ಹೋಗು. ಬಿಡ ಮಾಡಕ್ಕೆ ಕೊಡುವಂತ ತೊಗೊಂಡು ಹೋಗ್ತಾನೆ. ಅದೆಲ್ಲ ಹುಡುಗಿ ಮತ್ತೆ ಬೇರೆ ನಮ್ಮನೆ ಮಂಡಿ ಹಿಡಿದು ನಿಂತು ಬಿಟ್ಟಾಳಿ. ಯಾಕೆ ಏನಾಯ್ತು? ಅಪ್ಸರ ಡಬ್ರಿ ತಂದು ಕೊಡ ನೀನು ಸಾರಿಗೆ ಒಗ್ಗರಣೆ ಹಾಕಕ್ಕ. ಏನು ಮಂಡಿ ಹಿಡ್ದಾಳ ತನಮ್ಮ? ಏನಂತ ಹೇಳಿವ ಮಾಡಕ್ಕೆ ಹಾಕಿದೆ. ಇವ ತಗೋ ತಂದೆ ತೊಂಬೈ ಹೋಗಿ. ಒಂದೊಂದು ಅಡಿಗೆ ಮನೆ ಬಾಂಡೆ ಇಲ್ಲಿ ನೋಡಿ. ತಿಕ್ ಓಸ ಅವ್ನು ಹಿತ್ತಲಾಗಿಟ್ಟಿ ಅವ್ನು ಒಳಗೆ ತಂದು ದಬ್ಬಾಕ್ ಹೋಗ ತಂಗಿ. ಒಂದೊಂದು ಹಿತ್ತಕ್ಕೆ ಹೋಗಿ ತರಕ್ಕಾಗುದಿಲ್ಲ. ಆತ ತಂದಿಡ್ತೀನಿ. ಮತ್ತೆ ನೀರು ಬಸಿಲಿ ಅಂತ ನೀನ ಇಡಿಸಿಸಿದಿ. ಇಕ್ಕಟ್ಟಿದ್ನೆಲ್ಲ ಸ್ವಲ್ಪ ಒರೆಸಿ ಎರ್ಸನು ಅಂತ ಮತ್ತೆ ಈಗ ತೊಗೊಂಬಂದಿಡಂತ ನೀನ ಹೇಳ್ತಿ. ಆತ ತಂದಿಡ್ತೀನಿ. ಈ ಹುಡುಗಂತೂ ಹೇಳ ಮಟ್ಟ ಯಾವ ಕೆಲಸನೂ ಮಾಡೋದಿಲ್ಲ ನೋಡ್ದ. ನಮ್ಮ ಒಂದು ಮುಂಜಾನೆ ತಿಕ್ಕಿಟ್ಟಾಳ ಬಾಂಡೆ ಅವ್ನು ಹಿತ್ತಲ್ಲ ತಂದು ಸೆಲ್ಫಿಗೆ ಏರಿಸ್ಬೇಕಿಲ್ಲ. ಇಷ್ಟೊತ್ತರೆಗೂ ಒಂದೊಂದು ತಂದು ಅಡಿಗೆ ಮಾಡೇನು ನೋಡಿ. ಹಿಂಗ ಮಾಡ್ತೈತಿ ವಾ ಹುಡಿ. ಹೇಳ ಮಟ್ಟ ಏನೇನು ಮಾಡೋದಿಲ್ಲ. ಏನಾತ? ಇನ್ನೇ ಲಾಯರ್ ಹತ್ರ ಹೋಗಿದ್ರ ಏನೋ ಡೈವರ್ಸ್ ಕೊಡಿಸ್ತೀವಿ ಏನೋ ಕೌನ್ಸಿಲಿಂಗ್ ಮಾಡ್ತಾರಂತ. ಅದಾದ್ಮೇಲೆ ಕೋರ್ಟ್ನಾಗ ಕೇಸ್ ನಡೀತೈತೆ ಅಂತ. ಇಕ್ಕಟ್ಟ ಡೈವರ್ಸ್ ಕೊಡ್ತಾರಂತ ಏನಾನ ಅಂದ್ರವ. ಹಿಂಗ ಮಾತಾಡ್ತಾ ಬಂತು.
ಮತ್ತೆ ಶೇಖಿ ಬಂದಿದ್ಲ ಈಗಿನ ಹುಡುಕೊಂಡು ಮತ್ತೆ ಶೇಖಿ ಬಂದಿದ್ಲವ ನೀನ್ ಹುಡುಕೊಂಡು ಅಂತಂದೆ ಮಾಡಕ ಅವತ್ ನೀ ಬಂದಿದ್ದಿನ ಶೇಖಿ ಕುಟ ಫೋನ್ ಮಾತಾಡಕತ್ತಾಳ ಅಂತ ಅಂದಿದ್ನಿಲ್ಲ ಇಲ್ಲ ಶೇಖಿ ಕುಟಾಗ ಮಾತಾಡಕತ್ತಾಳ ಅಂತ ಅಂದಿದ್ದಿಲ್ಲ ಒಟ್ಟಲ್ಲಿ ಫೋನ್ ಮಾತಾಡ್ಕೊಂಡು ಕುಂತಾಳ ಅಂದಿದ್ದಿ ಯಾರ ಹತ್ರ ಮಾತಾಡತ್ತಿದ್ಲ ನನಗೆ ಹೇಳಿಲ್ಲ ಇಲ್ಲ ಮಾಡಕ್ ನೀ ಬಂದಿದ್ದಲ್ಲ ಅವಾಗಕ್ಕೆ ನಾನು ಹಿತ್ಲ ಕರೆಯಾಕ ಹೋದಾಗ ಯಾರ ಕುಟ ಮಾತಾಡಕತ್ತೀವ ಮತ್ತ ಅನ್ನ ಈಕೇನಂದ್ಲು ಇಲ್ವಾ ಶಕುನ್ ಕುಟ ಮಾತಾಡತ್ತೀನಿ ಅವ ಅಂದ್ ಆತ್ವಾ ಬಾ ಮತ್ತ ಅದಕ್ಕೂ ಆಸರ ಬ್ಯಾಸರ ಇದ್ದಿದ್ದಿತ್ತು ಗೆಳತಿ ಕುಟ ಮಾತಾಡಿದ್ದಾಳ ಬಿಡು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲದನ್ನ ಅದ್ರ ಹತ್ರ ಹೇಳ್ಕೊಳಕತ್ತಾಳನ ಹಿಂಗ ಅನ್ಕೊಂಡು ಸುಮ್ಮಾದೆ ನೀನ್ ಕರೆಯಾಕ ಬಂದ ಮಾಡಕ್ ಬಂದ ನೋಡು ಬಾ ಅಂತೇಳಿ ಕರದ್ನೆ ನಾ ಒಳಗ್ ಬಾ ಅಂದೆ ಅದು ಮುಗಿತ್ತ ನಿನ್ನಲ್ಲಿ ಹೂ ಬಂದ್ಮ್ಯಾಗ ಮತ್ತೆ ಶೇಖಿ ಕರೆಯಾಕ ಬಂದಿದ್ಲ ಅಂತ ನಾ ಹೇಳಿದ್ದಕ್ಕೆ ಏನಂದ್ಲು ಫೋನ್ ಹಚ್ಚಿ ಬರ್ಬೇಕಿಲ್ಲಕ್ಕಿ ಅಂದ್ಲು ಅನತಿಗೆಲ್ಲ ಫೋನ್ ಹಚ್ಚಿದ್ಲಂತಲ್ಲ ನೀನು ಫೋನ್ ಸ್ವಿಚ್ ಆಫ್ ಬಂದೈತೆ ಅಂತ ಅಂದೆ ಅದಕ್ಕೇನಂದ್ಲು ಹಂಗಾರ ಮೊದ್ಲಿನ ನಂಬರ್ ಹಚ್ಚಿರ್ಬೇಕಾಕಿ ಅಂದ್ಲು ನನಗೆ ಟಕ್ಕನ ತಲೆಗೆ ಹೊಡ್ತು ಅಲ್ಲ ನಿನ್ನೆ ಮನೆಗೆ ಕೊಟ್ಟಾಗ ಮಾಡಕ್ ಬಂದಿದ್ದಿನ ಫೋನೇ ಮಾತಾಡಕತ್ತಿದ್ದಿ ಅದಂಗೆ ನಿನಗೆ ಮೊದ್ಲಾಗಿನ ಫೋನಿಗೆ ಹಚ್ತಾವ ಮತ್ತೆ ಈ ನಂಬರ್ ಗೊತ್ತಿದ್ದಲ್ಲೇನ ನಿನಗ ಮನೆ ಹಚ್ಚಿ ಮಾತಾಡಕತ್ತಿದ್ದಿ ಹೋಗಿರ್ತೈತಿ ಅಂತ ಅಂದೆ ಅಂದಿದ ತಕ್ಷಣ ತಡವಾಡ್ಸ್ ಹಾಕತ್ ನೋಡು ಮಾಡಕ್ಕ ನಾನು ಜಬರ್ದಸ್ತ್ ಮಾಡಿ ಕೇಳ್ದ ನಾನು ಯಾರ ಕುಟ ಮಾತಾಡತ್ತಿದ್ದೆ ಅವತ್ತೆ ಹೇಳ ಅಂತಂದೆ ಯಾರ ಕುಟ ಮಾತಾಡತ್ತಿದ್ಲಂತ ಆಕೆ ಗಂಡನ ಕುಟ ಮಾತಾಡತ್ತಿದ್ಲನ ಅದಕ್ಕೆ ಆಕೆ ಗಂಡನ ಕುಟಾಗ ಮಾತಾಡಿದ್ರ ನಾ ಯಾಕಟ್ಟು ಪ್ರಶ್ನೆ ಮಾಡ್ತೀನಿ ಅಕ್ಕಿಗೆ ಆಕಿ ಗಂಡನ ಕುಟ ಮಾತಾಡಿದ್ರೆ ನನಗೇನು ಬ್ಯಾಸರ ಇಲ್ಲ ಆಕಿ ಗಂಡ ಹೆಂಡತಿಗೆ ಏನಾರ ಹೊಂದಾಣಿಕೆ ಮಾಡ್ಕೊಳಕರ ಮಾತಾಡ್ಯಾರ ಅಂತ ನಾ ಸಮಾಧಾನ ಮಾಡ್ಕೊಂತಿದ್ದೆ ಅಲ್ಲ ಯಾರಿಗೆ ಫೋನ್ ಹಚ್ಚಾರ ಕೇಳಿಲ್ಲ ಹೇಳ್ತೀನಿ ನಮ್ಮ ಶಿಲ್ಪಿಗೆ ಫೋನ್ ಹಚ್ಚ ಏನ ಶಿಲ್ಪ ಫೋನ್ ಹಚ್ಚಾಳ ಅಲ್ಲ ಶಿಲ್ಪ ನೋಡಿ ಹುರುದು ಬೀಳ್ತಿದ್ಲ ಅದೇನ್ ಫೋನ್ ಹಚ್ಚಿದ್ಲಕ್ಕಿಗೆ ನೋಡು ಕರೆಕ್ಟಾಗಿ ಸುಳ್ಗಿಳಿ ಹೇಳಣ ಇಲ್ಲ ಮಾದಕ್ಕ ಖರೇನಾ ಇಕ್ಕಟ್ ನಾ ಫೋನ್ ತಗೊಂಡು ಚೆಕ್ ಮಾಡಿದೆ ಹಾಕಿದ ಅಡಿಬಿಟ್ಟಿದ ಫೋನ್ ನಂಬರ್ ಇತ್ತು ನಮ್ಮ ಶಿಲ್ಪಿಗೆ ಫೋನ್ ಹಚ್ಚಿ ಮಾತಾಡ್ಯಾಳ ಅರ್ಧ ತಾಸು ಮಾತಾಡ್ಯಾಳ ಆಕಿ ಕುಟಾಗ ಅಲ್ಲ ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತಾ ಹುಡುಗಿ ಮಾತಾಡಿದ್ರೆ ಮಾತಾಡೇನೆ ಅನ್ಬೇಕಾಗಿತ್ತು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಾಗಿತ್ತು ಅತ್ತಂಗ್ಯಾರು ಮಾತಾಡಿದ್ರೆ ಏನಾಕಿತ್ತು ಹೋಲಿ ಬಿಡಿ ಈಗ ಅತ್ತಂಗ್ಯಾರು ಮಾತಾಡ್ಕೊಂಡಾರ ಏನಾತ ಅದಕ್ಕೆ ಯಾಕೆ ನೀ ರಾವಾಗಿ ಮಾದಕ್ಕ ನನಗೆ ಈಗ ಕುಟಾಗ ಮಾತಾಡಿದ್ರೆ ರಾವಾಗಿಲ್ಲ ಅಲ್ಲ ನೀನ್ ಸುಳ್ಳು ಹೇಳೋದು ಏನ್ ಹರ್ಕತ್ತಿತ್ತು ಅಕ್ಕಿಯಿಂದ ನಮ್ಮ ಮನ್ಯಾಗ ಎಷ್ಟು ಹೊಲಿಗೆರೆ ಆತು ನೀನ ನೋಡಿದ್ ಮಾತಾಯ್ತಿ ಆ ಊರ್ ಹಡಿಬಿಟ್ಟಿ ಊರ್ ಚಿನ್ನಾರಿ ಬೇಬರ್ಸಿ ಲೌಡಿ ಆಕೆ ಹೊಲಾರ ಅವ್ನ ಕುಟಾಗ ಹೋಗಿಲ್ಲ ಅಂದಿದ್ರ ಊರಾಗ ನಮ್ಮ ಮರ್ಯಾದೆ ಹೊಕ್ಕಿದ್ದಿಲ್ಲ ಯವ್ವ ಇವ್ರ ಸಂಬಂಧ ನನಗ ಸಾಕಾಗೈತಿವ ಮಾದಕ್ಕ ಊರ್ ಹಡಿಬಿಟ್ಟಿ ಊರಾಗ ನಮ್ದು ಮಾನ ಮರ್ಯಾದೆ ಏನು ಉಳಿಸಿಲ್ಲವ ಏನಾರ ಒಂದು ಬೂಚಿ ಸಾ ಕುಡಿದು ಸಾಯಂಗ್ ಮಾಡಿಟ್ಟು ಹೋಗ್ಯಾಳಕಿ ನಮ್ಮನ ಹೊಳ್ಳಾಕಿ ಕುಟಾಗ ಮಾತಾಡೋದು ಏನ್ ಹರ್ಕತ್ತಿತ್ತು ನಾವು ಯಾಕೆ ಮಾಡ್ಬೇಕಾಗಿತ್ತು ಯಾಕೆ ಮಾತಾಡ್ಬೇಕಾಗಿತ್ತು ಆಕಿಗೆ ನಾವು ಬಿಟ್ಟಿದ್ವಿಲ್ಲ ಈಕಿದ ಏನಿತ್ತು ಅವ್ರ ಕುಟ ಮಾತಾಡಂತದು ಅದಕ್ಕೆ ಯಾಕೆ ಹಚ್ಚಿದ್ವಾ ನೀ ಫೋನ್ ಆಕಿಗೆ ಅಕ್ಕಿಟ್ಟು ಮಾಡಿದ್ದು ಸಾಲದಾಗಿತ್ತಿನ ನಿನ್ನ ಲಗಡ ನಿಂತಕ್ಕಿ ಸಂಬಂಧ ನೋಡಿದ್ರೆ ನಮ್ಮದು ಊರಾಗೆಲ್ಲ ಮರ್ಯಾದೆ ತೆಗೆದು ಹೋಗ್ಯಾಳ ಹಿಂದೆ ನಿಮ್ಮ ಅಣ್ಣಗ ಕನ್ನೆ ಹತ್ತದ ಕಠಿಣ ಐತಿ ಇಂಥದೆಲ್ಲ ಮಾಡಬೇಡ ಆಕಿ ಕುಟ ಮಾತಾಡಬೇಡ ನಿನಗೆ ಕಲಿಸಿ ಕೊಡ್ತಾಳಕಿ ಆಕೆ ಹೇಳ್ದಂಗೆ ಕುಣ್ಕೊಂಡು ಹೋದೆ ಅಂದ್ರೆ ನಿನ್ನ ಜೀವನಾನ ಹಳ್ಳ ಹಿಡಿಸ್ಕೊತೀನಿ ಅಂತ ಅಂದೆ ಅದಕ್ಕೆ ನಾ ತಪ್ಪನ ಅಂದಿದ್ದು ಅಲ್ಲ ಆತು ಬಿಡು ಆಕಿಯಿಂದ ಸಮಸ್ಯೆ ಅಂತೂ ಆಗೈತಿ ನೀವು ಮರ್ಯಾದಿನ ಹೋಗೈತಿ ಅದನ್ನ ಒಪ್ಕೋತೀನಿ ನಮ್ಮ ಅಲ್ಲ ಆಕಿಯಿಂದ ಲಕ್ಷ್ಮಿ ಜೀವನ ಯಾಕೆ ಹಳ್ಳ ಹಿಡಿತೈತೆ ಈಕೆಯನ್ನು ಕಲಿಸ್ಕೊಟ್ರೆ ಕಲಿಯಾಕೇನು ಸಣ್ಣಕ್ಕಿನ ದೊಡ್ಡಕ್ಕೆದ ಮಕ್ಕಳಾಗತ್ತಾವು ಆಕೆಂದ ಇನ್ನೊಬ್ರು ಹೇಳ್ಕೊಟ್ಟಿದ್ದನ್ನು ಕಲಿತಾಳೆ ಆಕೆ ಇಷ್ಟಕ್ಕೂ ಆಕೆ ಶಿಲ್ಪವಿಕೆ ಫೋನ್ ಹಚ್ಚಿ ಮಾತಾಡಿ ಕಲಿಸ್ಕೊಟ್ಟಾಳ ಅಂದ್ರೆ ಒಂದು ಮಾತು ಅಲ್ಲ ಲಕ್ಷ್ಮಿನ ಆಕೆಗೆ ಫೋನ್ ಹಚ್ಚಾಳ ಅಂದ್ರೆ ಇದ್ರ ಶಿಲ್ಪಂದು ಏನು ತಪ್ಪೈತಿ ಆಕೆ ಹಚ್ಚಾಳ ಆಕೆ ಮಾತಾಡಾಳು ಅಟ ಅಲ್ಲ ಮದಕ ನೀನು ಏನ್ ಮಾತಾಡ್ತೀಯ ಅಂದ್ರೆ ಶಿಲ್ಪಿದ ಬರಾಬರಿ ಐತೆ ಅಂತೀನ ಆಕೆ ಮಾಡಿ ಸರಿ ಐತೆ ಅಂತೀನ ಆಕೆ ಬೇಡ ಅಂತ ನಾವು ಬಿಟ್ಟ ಮೇಲೆ ಅಂತ ಮಿಕ್ಕಿ ನಮ್ಮ ಎದಿ ಮಿಕ್ಕಿನ ಮ್ಯಾಗ ಆಕೆ ಕುಟ್ಟ ತುಡುಗ್ಲೆ ಮಾತಾಡೋದೇನು ಹರ್ಕತ್ತೈತಿ ನೋಡುವ ಅವ್ರು ತಪ್ಪರ ಇವ್ರ ಪರ ಹಂಗಂತಂದು ಏನಿಲ್ಲ ಹಂಗಂತಂದು ಶಿಲ್ಪ ಮಾಡಿದ್ದು ನಾನು ಸರಿ ಐತೆ ಅಂತ ಹೇಳಾಕತ್ತಿಲ್ಲ ಹಂಗಂತಂದು ಲಕ್ಷ್ಮಿ ಮಾತಾಡಿದ್ದು ತಪ್ಪಲ್ಲ ಅತ್ತಂಗೆ ಯಾರದಾರೆ ಏನಾದರೂ ಇವತ್ತಲ್ದ ನಾಳೆ ಮಾತಾಡೋದಿರ್ತೈತಿ ಸಂಬಂಧ ಏನು ಹರಿದೋಗೋದಿರ್ತೈತಿನ ಆಕಿಗೂ ಬೇಕಾಗಿತ್ತು ಮಾತಾಡ್ಕೊತಾರ ಬಿಡು ಆದ್ರೆ ಶಿಲ್ಪ ಈಕೆ ಕಲಿಸ್ಕೊಡ್ತಾಳ ಹಾದಿ ಬಿಡಿಸ್ತಾಳ ಅನ್ನೋದೈತಲ್ಲ ಅದು ಸುಳ್ಳು ಮಾತು ಯಾರು ಮಾತು ಕೇಳೋದಿಲ್ಲ ಯಾರು ಸಣ್ಣವ್ರು ಇಲ್ಲ ಅದಂಗ ಆಕಿ ಅಕ್ಕಗ ಕಲಿಸ್ಕೊಡ್ತಾಳೆ ಈಕೆ ಬಾಳೆ ಒಂದು ಮುರ ಬಟ್ಟೆ ಆದ್ರೆ ಆಕಿಗೇನು ಖುಷಿ ಆಗ್ತತೇನ ಏನ್ ಮಾತಾಡ್ತಿ ಅದ ನಮ್ಮ ಖುಷಿ ಯಾಕಾಗುದಿಲ್ಲ ಮಾದಕ್ಕಾಕಿಗೆ ಆಗ್ತತಿ ಈಗ ಹೆಂಗ್ ವಿಚಾರ ಮಾಡ್ತಿರ್ತಾಳಕಿ ನಮ್ಮ ಲಕ್ಷ್ಮಿ ಡೈವರ್ಸ್ ಆಗಾಕತ್ತೈತಿ ಅಂದ್ರ ನೋಡ ನಾನು ಬೇಡ ಅಂತ ಹೇಳಿದ್ದೆ ಅವನ ಲಗ್ನ ಮಾಡ್ಕೊಳಕ ಬೇಡ ಅಂತ ಹೇಳಿದ್ರು ಅವ್ನ ಲಗ್ನ ಮಾಡ್ಕೊಟ್ರು ನಮ್ಮ ಅವ್ವ ಅಪ್ಪ ನೋಡಿ ಅದ ಮಂದಿ ಜಾತ್ಯಾಗ ಕೊಟ್ರು ನಮ್ಮ ಅಕ್ಕನ ಬಾಳೆ ಸುದ್ದ ಆಗಲಿಲ್ಲ ಕಿತ್ಕೊಂಡ ಬಂತು ನಾ ಮಾಡ್ಕೊಡಿ ಚಲೋ ಇತ್ತು ನಾನು ಚಲೋ ಬಾಳಾಕತ್ತೇನೆ ಅಂತ ಆಕಿಗೆ ಹಾರ ತುರೆ ಹಾಕೊಂಡಂಗ ಆಗೋದಿಲ್ಲ ನಾಳೆ ಆಕಿಗೆ ಅನ್ನಕ್ಕೆ ಮಾತು ಸಿಗಲಿಲ್ಲ ಇಲ್ಲಿ ನಡೆದಿದ್ದಲ್ಲ ಆಕಿ ಹೇಳೋದೇನು ಹರ್ಕತ್ತೈತಿ ನಾ ಆಕಿಗೆ ಯಾಕೆ ಹೇಳ್ಬೇಕು ಆಕೆ ಏನ್ ನಮಗ್ ಸಂಬಂಧ ಇದೆ ನಾ ಹೇಳ್ಬಾರ್ದನ್ನಕ್ಕೆ ನೋಡ್ ಮಾದಕ್ಕ ಅದಂಗ ಆಗ್ತೈತವ ಅದೇಂಗ್ ಸಂಬಂಧ ಇಲ್ಲ ನೀ ಹಡದ ಮಗಳದಿ ಸಂಬಂಧ ಇಲ್ಲ ಅಂತ ಹಂಗ ಬಾಯಿ ಮತ್ತಿಗೆ ಸಿಟ್ನಾಗ ಹೇಳ್ಬೋದು ಸಂಬಂಧ ಅಂತ ಸುಳ್ಳು ಆಗುದಿಲ್ಲ ಶಿಲ್ಪ ಏನು ಹಂಗೇನು ವಿಚಾರ ಮಾಡೋ ಹುಡುಗಿಯಲ್ಲ ನೀನು ಸುಳ್ಳ ಏನ 12 ವಿಚಾರ ಮಾಡ್ಕೊಂಡು ಟೆನ್ಷನ್ ತೊಗೊಂಡು ಅಷ್ಟೇ ಅದಾನಮ್ಮ ಹಾಗೆಲ್ಲ ವಿಚಾರ ಮಾಡಬೇಡ ನೋಡುವ ಹಡ್ದವ್ರಿಗೆ ಎಲ್ಲ ಮಕ್ಕಳು ಒಂದೇ ಆಕಿ ತಪ್ಪು ಮಾಡ್ಯಾಳ ನಾ ಒಪ್ಕೊಂತೀನಿ ನೋಡುವ ನೀ ತಾಯಿ ಅದಕ್ಕೆ ಆಕಿನೂ ಮಗಳು ಒಂದೇ ಈಕಿನೂ ಮಗಳು ಒಂದೇ ಹಾಗೆಲ್ಲ ಮಾತಾಡ್ಬೇಡ ಅಲ್ಲ ಆಕಿಗೆ ಡೈವರ್ಸ್ ಆಗಿ ನಂದು ಬಾಳೆ ಸುದ್ದಾದ್ರೆ ಆಕಿ ಯಾಕೆ ಆನಂದ ಆಕತಿ ಅಂತ ವಿಕೃತ ಮನಸ್ನಾಗ ಅದಾಳನ ಆಕೆ ಹಂಗೆ ಮನುಷ್ಯತ ಇಲ್ದಕ್ಕದಾಳನ ಹಂಗೆ ಮಾತಾಡಬೇಡವಾದ ನಮ್ಮ ನೀ ಮಾತಾಡೋದು ಬರಾಬರಿ ಇಲ್ಲ ನೋಡು
ವಾ ನನ್ನ ಹೊಟ್ಟಾಗಿನ ಸಂಕಟ ನನ್ನ ಹೊಟ್ಟಾಗಿನ ಉರಿ ನನ್ನ ಮಾತು ಯಾರಿಗೂ ಅರ್ಥ ಆಗುದಿಲ್ಲವಾ ಮದಕ್ಕ ಯಾರಿಗೂ ಅರ್ಥ ಆಗುದಿಲ್ಲ ನಿನಗೆ ಗೊತ್ತಾಗುದಿಲ್ಲ ಆಕಿ ಭಾಳ ಹಡಿಬಿಟ್ಟದಾಳ ಆಕಿ ಚಲೋ ಇಲ್ಲಕಿ ನಾಕಿ ಕುಟ್ಟಾಗ ಮಾತಾಡೋದ ಬೇಡ ಆಕಿ ಸಾವಿರಿನ ಬೇಡ ಆಕಿನ ಬಿಟ್ಟು ಬಿಡೋದು ಚಲೋ ಅತ್ತಿನ ಅಲ್ಲ ನಮ್ಮ ನೀನು ಬೇಡ ಆಗಿದ್ದ ಬಿಟ್ಟು ಬಿಡು ಅವ್ರು ಬೇಕಾದವ್ರು ಮಾತಾಡ್ಕೊತಾರ ನೀ ಯಾಕೆ ಅವ್ರಿಗೆ ಕಂಡೀಷನ್ ಹಾಕ್ತಿ ನನ್ನ ಮಗಳು ನಿನಗೆ ಬೇಡ ಆಗ್ಯಾಳ ಅಂದ್ರೆ ತಂಗಿ ಆಕಿಗೆ ಬೇಡ ಆಗಿರ್ಬೇಕು ಅನ್ನೋದು ಏನು ರೂಲ್ಸ್ ಐತಿನ ಏನಕ್ಕೆ ಹಚ್ಚಾಳ ಮಾತಾಡ್ಯಾಳ ಬಿಡಿ ಏನಾರು ಯಾಕೆ ಮಾತಾಡ್ಕೋವಲ್ರಕ್ಕ ಹಂಗಂತೂ ಆಕೆ ಭಾಳ ಹಾಳು ಮಾಡೋಂಗಿಲ್ಲ ಮತ್ತು ನನಗೂ ನಮ್ಮ ಅಪ್ಸರ ಅಂದಿದ್ಲು ಶಿಲ್ಪ ಏನ ಫೋನ್ ಹಚ್ಚಿ ಲಕ್ಷ್ಮವ್ಗೆ ಅಂದಿದ್ಲತ್ತ ಅವ ಬರಾಬರಿ ಇಲ್ಲ ಮಾಡ್ಕೋಬೇಡ ಯಾಕ ಮೋಸ ಮಾಡ್ಕೊಳತ್ತಾರ ಅಂತಂದು ಆಕಿಗೇನ ಮಾದ ಶಿಲ್ಪವನ ಗಂಡ ಅಂದಿದ್ನಂತ ಬರಾಬರಿ ಇಲ್ಲ ನೀ ಏನಿದ್ ವಿಚಾರದ ತಲೆ ಹಾಕಕ್ಕೆ ಹೋಗಬೇಡ ಅಂತನೂ ಅಂದಿದ್ದಂತೆ ಈ ಹುಡುಗಿ ಜಲ್ಮ ತಡಿಲಾರ್ದ ನಮ್ಮ ಅಪ್ಸರ ಫೋನ್ ಹಚ್ಚಿ ಹೇಳಂತ ಅಂದಿದ್ಲಂತೆ ಈಕೆ ಅಪ್ಸರ ನನ್ನ ಮಾತು ಹೆಂಗೆ ಕೇಳ್ತಾರವ ಅವರು ನಾ ಹೇಳೋಂಗಿಲ್ಲ ಅಂತ ಈಕೆ ಅಂದ್ಲತ್ತ ಅದಕ್ಕೆ ಹಂಗಾರೆ ನೀ ಹೇಳಿಲ್ಲ ಅಂದ್ರೆ ಏನಾಯ್ತು ನಾನು ಲಕ್ಷ್ಮಕ್ಕೆ ಫೋನ್ ಹಚ್ಚಿ ಹೇಳ್ತೀನಿ ಅಂತೇಳಿ ಆಕಿ ಲಕ್ಷ್ಮಿ ಫೋನ್ ಹಚ್ಚಿದ್ರೆ ನಿಮ್ಮ ಲಕ್ಷ್ಮಿ ನಂಬಿಲ್ಲ ಅದನ್ನು ಅಲ್ಲ ಆಕಿ ಕೆಟ್ಟದ್ದು ಮಾಡೋದಾಗಿದ್ರೆ ಮತ್ತೆ ಹಿಂಗೆ ಮೋಸ ಮಾಡಿ ಲಗ್ನ ಆಗತ್ತಾರ ಅನ್ನೋದು ಆ ಹುಡುಗಿ ಯಾಕೆ ಫೋನ್ ಹಚ್ಚಿ ನಿಮ್ಮ ಲಕ್ಷ್ಮಿಗೆ ಹೇಳ್ತಿತ್ತು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಬಿಡು ಆಕಿ ಜೀವನ ಹಾಳಾದ್ರೆ ನನಗೂ ಖುಷಿನ ಅಲ್ಲ ಉಣ್ತಾಳ ಅನುಭವಿಸ್ತಾಳ ನನಗೆ ಅಂಜಿ ಸೇಡ್ ತೀರಿಸ್ಕೋಬೇಕು ಅನ್ನೋದು ಆ ಹುಡುಗಿ ಮನಸ್ಸಿನಾಗ ಇದ್ದಿದ್ದ ಕರೆ ಆಗಿದ್ರೆ ಆಕೆ ಯಾಕುವ ನಿಮ್ಮ ಮಂಜ ಚಲೋ ಇಲ್ಲ ಅಂತೇಳಿ ಫೋನ್ ಹಚ್ಚಿ ಹಂಗಾರೆ ಲಕ್ಷ್ಮಿಗೆ ಹೇಳ್ತಿದ್ಲು ದಾನಮ್ಮ ಸುಳ್ಳ ಹಂಗೆ ಮಾತಾಡ್ಬೇಡ ಆಕಿ ತಪ್ಪು ಮಾಡ್ಯಾಳ ಹೋಗಬೇಡದಾಗಿತ್ತು ಬೇರೆದವ್ರ ಜಾತಿ ಅವ್ನು ಕುಟ್ಟಾಗ ಏನು ಆಕಿ ನಸೀಬ್ ಅಲ್ಲೈತಿ ಏನು ಮಾಡೋಕ್ಕಾಗೋದಿಲ್ಲ ಆದರೆ ನೀನು ಎಲ್ಲ ಮಕ್ಕಳನ್ನ ఎక్కువ ಭಾವದಿಂದ ನೋಡುವ ದಾನಮ್ಮ ಇದು ನೀ ಮಾತಾಡೋದು ನನಗೆ ಸರಿ ಕಾಣವಲ್ದು ಏನ್ ಹೇಳೋದು ಹತ್ತಾತಿರ್ಲಿಲ್ಲ ಮಾಡಕ ಇನ್ನೊಂದು ನಮ್ಮ ಲಕ್ಷ್ಮಮ್ಮ ಯಾರು ಹೇಳಿದ್ರು ಕೇಳಕ್ ತಯಾರಿರ್ಲಿಲ್ಲ ಅವ್ರು ಮೋಸ ಮಾಡ್ತಾರ ಬಿಡ್ತಾರ ಅವಾಗ ನಾವು ಮದ್ವೆ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಅವ್ರು ನಿಲ್ಲುತ್ತಿದ್ದಿಲ್ಲ ನಮ್ಮ ನಾದ್ನ ಅಥವಾ ಮಂಜ ಆಯ್ತು ನಾಟ ತೆಗೆದು ನಾವ್ ಏನ ಹೇಳಿದ್ರು ಅವ್ರು ಮಾಡ್ಕೊಂಡ ತೀರ್ತಿದ್ರು ಈಗೇನ್ ಚಲೋ ಮಾಡ್ಬೇಕಂತಂದು ಏನ್ ಇರ್ಲಿಲ್ಲ ಅಲ್ಲೇನು ಈಕಿ ಚಲೋ ಮಾಡಕ್ ಬದ್ರು ಲಗ್ನ ಹಾಕಿತ್ತು ಈಕಿ ಚಲೋ ಮಾಡಕ್ ಬರ್ಲಿಲ್ಲ ಅಂದ್ರು ಲಗ್ನ ಹಾಕಿತ್ತು ಅದು ಬೇರೆ ಮಾತು ಅಲ್ಲ ವಿಚಾರ ತಿಳಿದೈತಿ ಹೇಳ್ಯಾರ ಬಿಡು ಅದ್ರಾಗ ಏನೈತಿ ಅದಾದ್ಮೇಲೆ ಆಕಿ ಮಾತು ಕೇಳಲ್ಲ ಅನ್ನೋದು ಗೊತ್ತೈತಿದಿಲ್ಲ ಆಕಿ ಕಿಮ್ಮತ್ ಕೊಡೋದಿಲ್ಲ ಅನ್ನೋದು ಗೊತ್ತೈತಿಲ್ಲ ಹೊಳಿಕಿ ಫೋನ್ ಹಚ್ಚಿದ ಆಕೆ ಕೆತ್ತ ಮಾತಾಡಬೇಕು ಹೋಲ್ ಬಿಡಿ ನಿನಗ ಬೇಡಾಗೈತಿ ಅಂದ್ಮೇಲೆ ಮತ್ತೆ ಯಾಕೆ ಮಾತಾಡ್ಸೋದು ವಾದ ಮಾಡೋದ್ರಾಗ ಅರ್ತಿಲ್ಲ ಲಕ್ಷ್ಮಗೂ ಹೇಳ್ಬಿಡ್ಬೇಕಿಲ್ಲ ಇನ್ನು ಮ್ಯಾಗಿಂದ ಆಕಿ ಫೋನ್ ಹಚ್ಚಕ್ಕೆ ಹೋಗ್ಬೇಡವಾ ಮತ್ತೆ ಇಟ್ಟೆಲ್ಲ ಆಗೈತೆ ಆಕಿಯಿಂದ ನಾವೆಲ್ಲ ಆಕಿ ಮ್ಯಾಲೆ ಮನಸ್ಸು ತೆಗ್ದೇವಿ ಹಚ್ಚಕ್ಕೆ ಹೋಗ್ಬೇಡ್ರಿ ಆಕಿಗೆ ಯಾರು ಫೋನು ಅಂತಂದು ಹೇಳ್ಬಿಡ್ಬೇಕಾಗಿತ್ತು ಈಕಿಗೆ ಬಿಡಿಸ್ಬಿಡು ಫೋನ್ ಹಚ್ಚಿಸೋದು ಅದ್ರಾಗ ಏನೈತಿ ಅನ್ನೇನ್ ಅದಕ್ಕ ನೋಡುವ ಆಕಿಯಿಂದ ಇಟ್ಟು ಹಣಗಳಾಗೈತಿ ಹಿಂದ ಮತ್ತೆ ಇನ್ನೊಂದು ಹಣಗಳ ಮಾಡ್ಕೊಂಡು ಕುಂದ್ರಕ್ ಹೋಗ್ಬೇಡ ನಿನ್ನಿಂದ ಆಕಿಯಿಂದಾನೆ ನಿನ್ ಜೀವನ ಹಾಳಾದಂಗ ಆತು ಮತ್ತೆ ಆಕಿ ಹೊಳ್ಳಿ ಫೋನ್ ಹಚ್ಚಕ್ ಹೋಗ್ಬೇಡ ಇದೊಂದ್ಸಲ ಮಾತಾಡಿ ಮುಗಿಸ್ಬಿಟ್ಟಿ ಇನ್ನೇನು ಮಾಡಕ್ ಬರೋದಿಲ್ಲ ಇನ್ ಹಚ್ಚಕ್ ಹೋಗ್ಬೇಡವ ಅಂತ ನಾನಂದೆ ಅದಕ್ಕೆ ಏನಂತ ಅನ್ನೋದಕ್ಕ ನನ್ ಇಷ್ಟ ಆಯ್ತದ ನಾ ಯಾರ ಜೋಡಿ ಬೇಕಾದ್ರೂ ಮಾತಾಡ್ತೀನಿ ಇದನ್ನ ಯಾರು ಕೇಳ್ತಕ್ಕದ್ದಲ್ಲ ನನಗೆ ಯಾವಾಗ ಬೇಕೋ ಆಕಿ ಕುಟ್ಟಾಗ ನಾ ಮಾತಾಡ್ತೀನಿ ಇದನ್ನ ಯಾರು ತಡಿಯಕ್ ಆಗುದಿಲ್ಲ ನನ್ ಇಷ್ಟ ಆಯ್ತದ ಅಂದು ಬರ್ರಂತ ಹೋಗಿ ಪಾಣಿ ಸೇರ್ಕೋತ ಹಂಗಾರ ಹೌದಿರ್ಗಿ ಕಿಮ್ಮತ್ತಿಲ್ಲನ ನಾವ್ ಈಕಿ ಸಲ ಎಟ್ಟು ಬಡದಾಡ್ತೀವಿ ಅಟ್ಟಾಗಿ ಅರುವಿಲ್ಲ ಒಂದು ನಮ್ದು ಸಣ್ಣ ಮಾತು ಕೇಳಂಗ ನಮ್ ಹ್ಯಾಂಗುದಕ್ಕೆ ಬಿದ್ದಾಗೆ ಶಿಲ್ಪಿ ಫೋನ್ ಹಚ್ಚಿ ಮಾತಾಡ್ತಾವ ಹಂಗಾರೆ ಎಟ್ಟಿದ್ದಿರ್ಬೇಕು ಈಕಿ ಮಾಡಕ ಹೋಲಿ ಬಿಡ ದಾನಮ್ಮ ನೀ ಬಾ ಟೆನ್ಷನ್ ಮಾಡ್ಕೊಂಡಿವ ಅವ್ರ ವಿಚಾರದಾಗ ಅವ್ರ ಅಕ್ಕಂಗೆ ಏನು ಯಾಕೆ ಮಾಡ್ಕೊಳ್ಳಿ ಬಿಡ ನೀವ್ ಒಂದ್ ಆರಾಮಾಗಿರು ಯಾಕೆ ತಿಳಿ ಕೆಡಿಸ್ಕೋತಿ ನೀನು ಬೇಡಾಗಿತ್ತೆ ನೀ ಬಿಟ್ಟಿ ಅವ್ರಿಗೆ ಬೇಕಾಗಿತ್ತೆ ಅವ್ರು ಮಾತಾಡಕತ್ತಾರ ಹೊಳ ಮಳ ಅದನ್ನ ಹೇಳೋದ್ರಾಗ ಅರ್ತಿಲ್ಲ ಸುಳ್ಳ ಮಾತಾಡಿ ನೀನು ಟೆನ್ಷನ್ ಮಾಡ್ಕೊಂಡು ತಲೆ ಹೊರತೆ ಆಗ್ತೈತಿ ನಿನಗ ಕುಂದ್ರು ಒಂದಿಷ್ಟು ಚಾ ಮಾಡ್ಕೊಡ್ತೀನಿ ಟೆನ್ಷನ್ ಮಾಡ್ಕೋಬೇಡ ನಾ ಎಲ್ಲ ಲಕ್ಷ್ಮಿಗೆ ತಿಳಿಸಿ ಹೇಳ್ತೀನಿ ಸುಮ್ನಿರು ಇನ್ನೇನೈತಿ ಶಿಲ್ಪ ಫೋನ್ ಹಚ್ಚಬೇಡದಾಕಿ ಮೊದಲ ನಾ ಹೇಳ್ತೇನೆ ಸುಮ್ನಿರು ಟೆನ್ಷನ್ ಮಾಡ್ಕೋಬೇಡ ಅಷ್ಟು ಮಾಡಿಬಿಡುವ ಮಾದಕ್ಕ ನಿನಗೆ ಪುಣ್ಯ ಹತ್ತೈತಿ ನಿನ್ನ ಕಡೆಗಿಂದ ಹೇಳ್ಸನ್ನು ಹಂಗಾರೆ ಹೇಳುವ ಮಾದಕ್ಕ ಹೇಳಾಕತ್ತನ ಬಂದಿದ್ನ ಆತೆ ನಾನು ಲಕ್ಷ್ಮಿ ಹತ್ರ ಮಾತಾಡ್ತೀನಿ ಹೋಗೋ ಮುಂದೆ ಒಟ್ಟು ಲಕ್ಷ್ಮಿಗೆ ಪಲ್ಯ ವೈ ಕುಂದರ್ ಭಾಳ ಗರಂ ಆಗಿದಿ ಒಂದಿಷ್ಟು ತಲೆ ಹೊರತೆ ಇದ್ದಂಗೆ ಐತೆನ ಚಾ ಮಾಡ್ತೀನಿ ಚಾ ಕುಡ್ಕೊಂಡು ಹೋಗೋತಿ ಏನು ಬ್ಯಾಡ ಹೇಳ ಮಾದಕ್ಕ ಹೊಕ್ಕರಿ ಕುಂದ್ರ ಬಂದೇವಿ ಚಾ ಕುಡ್ದಂಗೆ ಹಂಗೆ ಕಾಣತ್ತೆ ಕುಂದ್ರಿ ಅಣ್ಣಾರು ಹೊಲಕ್ಕೆ ಹೋಗಿದ್ರನ ವೀರೇಶನ ಅವನು ಹೊಲಕ್ಕೆ ಹೋಗಿದ್ರು ಎಲೆ ಕೊಯ್ಸಾಕತ್ತಾರ ಹಂಗಾಗಿ ಅಲ್ಲಿಗೆ ಹೋಗ್ಯಾರ ಹಂಗಾರೆ ಹೊಳ್ಳಿ ಏನು ಲಕ್ಷ್ಮಣ ಗಂಡ ಆಗಲಿ ನಿಮ್ಮ ನಾದ್ನೇ ಆಗಲಿ ಫೋನ್ ಹಚ್ಚಿಲ್ಲ ಹಂಗಾರೆ ಮಾಡಕ್ಕ ಯಾರೂ ಹಚ್ಚಿಲ್ಲ ಸರ್ ಏನಕ್ಕತ್ತೆ ಆಗ್ರಿ ಭಾಳ ಟೆನ್ಷನ್ ತಗೋಬೇಡ ಕುಂದ್ರಿ ಏ ಅಪ್ಸರ